ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು examhubindia.com. ಓಕೆ, ನನ್ನ ವೆಬ್ಸೈಟ್ ಬಗ್ಗೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋಸಲ್ಲೂ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಲ್ಲೂ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ವೆಬ್ಸೈಟ್ ನೇಮ್ ಬಂದುಬಿಟ್ಟು examhubindia.in ಅಂತ. ಸೊ ನೀವು ಗೂಗಲಲ್ಲಿ ನಾರ್ಮಲಾಗಿ ಸರ್ಚ್ ಮಾಡಿದ್ರು ಕೂಡ ನನ್ನ ವೆಬ್ಸೈಟ್ ಬಗ್ಗೆ ನೀವೆಲ್ಲ ಇನ್ಫಾರ್ಮೇಷನು ತಿಳ್ಕೊಬೋದು. ಇದರಲ್ಲಿ ಕೋಲ್ ಇಂಡಿಯಾ ಇಂಡಸ್ಟ್ರಿಯಲ್ ಟ್ರೇಡಿ ರಿಕ್ವೈರ್ಮೆಂಟ್ ಅಷ್ಟೇ ಅಲ್ಲದೆ ನಾನು ಎಲ್ಲನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಎಕ್ಸಾಮ್ ರಿಲೇಟೆಡು, ಲೈಬ್ರರಿ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಇದರಲ್ಲಿ ಸಿಗುತ್ತೆ. ಓಕೆ, ನಮ್ಮ ವಿಡಿಯೋ ಟಾಪಿಕ್ ಆ್ಯಸ್ ವೆಲ್ ನಾನು ಹೇಳಿದಂಗೆ ಕೋಲ್ ಇಂಡಿಯಾ ಇಂಡಸ್ಟ್ರಿಯಲ್ ಟ್ರೇಡಿ ರಿಕ್ವೈರ್ಮೆಂಟ್ ಬಗ್ಗೆ ಇರೋದು. ಸೊ ನೋಡೋಣ ಬನ್ನಿ ಇದರಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ, ಏನೇನು ರಿಕ್ವೈರ್ಮೆಂಟ್ ಇದೆ, ಎಷ್ಟೆಷ್ಟು ಪೊಸಿಷನ್ ಅವ್ರು ಕಾಲ್ ಮಾಡಿದ್ದಾರೆ ಅಂತ. ಓಕೆ, ಸೊ ಫಸ್ಟು ಇದರಲ್ಲಿ ಅವರು 125 ಅಷ್ಟು ಹೈರಿಂಗ್ ಮಾಡ್ತಿದ್ದಾರೆ ಆಲ್ ಓವರ್ ಇಂಡಿಯಾದಲ್ಲಿ. ಇದ್ರದ್ದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೋದು ಬಂದುಬಿಟ್ಟು 26 ಡಿಸೆಂಬರ್ 2025 ಹಿಡಿದು ಜನವರಿ 15 ನಿಮಗೆ ಟೈಮ್ ಇದೆ. ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಸೊ ನೋಡೋಣ ರಿಕ್ವೈರ್ಮೆಂಟ್ ಓವರ್ವ್ಯೂ ಅಂದರೆ ಏನೇನಿದೆ ರಿಕ್ವೈರ್ಮೆಂಟ್ಸಲ್ಲಿ ಅಂತ ಅಂದ್ಬಿಟ್ಟು. ಪೋಸ್ಟ್ ನಿಮಗೆ ಆಲ್ರೆಡಿ ಗೊತ್ತು. ಸೊ ಇದಕ್ಕೆ ಕ್ವಾಲಿಫಿಕೇಷನ್ ನಾನು ಹೇಳ್ಬಿಡ್ತೀನಿ. ಇದಕ್ಕೆ CA ಮತ್ತು CMA ಕ್ವಾಲಿಫಿಕೇಷನ್ ಆದವರು ಎಲಿಜಿಬಲ್ ಇರ್ತಾರೆ. ಪೋಸ್ಟ್ ಬಂದುಬಿಟ್ಟು 125 ಅವರು ಪೋಸ್ಟ್ನ ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿದ್ದಾರೆ. ಸೊ ಸ್ಯಾಲ್ರಿ ಬಂದುಬಿಟ್ಟು ಇನಿಷಿಯಲಿ 1 ಮಂತ್ಗೆ ಅವರು 22,000ನ ಆಫರ್ ಮಾಡ್ತಿದ್ದಾರೆ. ಓಕೆನಾ. ಸೊ ಲಾಸ್ಟಲ್ಲಿ ಏಜ್ ಲಿಮಿಟ್ ಬಂದುಬಿಟ್ಟು ಇಲ್ಲಿ 28 ಇದೆ. ಅದರಲ್ಲಿ ನಮ್ಮದು OBCC ಅಂತ ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಲ್ಲಿ 31 ಏಜ್ ಕ್ರೈಟೀರಿಯಾ, SC/ST ಅವರಿಗೆ 33 ಏಜ್ ಕ್ರೈಟೀರಿಯಾ ಇದೆ. ರಿಲ್ಯಾಕ್ಸೇಷನ್ ಬಂದುಬಿಟ್ಟು ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ ಅವರಿಗೆ 15 ವರ್ಷದ ಏಜ್ ಕ್ರೈಟೀರಿಯಾ ಅವರಲ್ಲಿ ಕೊಟ್ಟಿದ್ದಾರೆ. ಸೊ ವೇಕೆನ್ಸಿ ಡೀಟೇಲ್ಸ್ ನೀವು ಚೆಕ್ಔಟ್ ಮಾಡ್ಬೋದು ನನ್ನ ವೆಬ್ಸೈಟಲ್ಲಿ ಆ್ಯಸ್ ವೆಲ್ ಆಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂಡ. ಆಲ್ ಓವರ್ ಇಂಡಿಯಾದಲ್ಲಿ ಕೋಲ್ಕತ್ತಾ ಆಗಿರ್ಬೋದು, ಲೈಕ್ ವೆಸ್ಟ್ ಬೆಂಗಾಲ್, ರಾಂಚಿ, ಆಮೇಲೆ ಎಂಟೈರ್ ಇಂಡಿಯಾದಲ್ಲಿ ಎಷ್ಟೆಷ್ಟು ಕಾಲು, ಎಷ್ಟೆಷ್ಟು ಸ್ಟೇಟಲ್ಲಿ ಎಷ್ಟೆಷ್ಟು ಓಪನ್ ಮಾಡಿದ್ದಾರೆ ಪೊಸಿಷನ್ನ ಅಂತಂದ್ಬಿಟ್ಟು ನಾನು ಒಂದು ಟೋಟಲಾಗಿ ಲಿಸ್ಟ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಎಲಿಜಿಬಿಲಿಟಿ ಅಂದರೆ ನೀವೇನು ಎಲಿಜಿಬಿಲಿಟಿ ಏನಿರಬೇಕು ನಿಮ್ಮದು, ಇದನ್ನ ಪರ್ಟಿಕ್ಯುಲರ್ ಆಗಿ ಈ ಟ್ರೇನಿಂಗ್ ಪೋಸ್ಟ್ನ ಪಡಿಬೇಕು ಅಂತ ಅಂದರೆ ಕ್ವಾಲಿಫಿಕೇಷನ್ ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ CA CMA ಇದೆ. ಇದರಲ್ಲಿ ನಿಮಗೆ 1 ಇಯರ್ ಅಂತ ಅಂದರೆ ಇದು 15 ಮಂತ್ಸ್ದು ನಿಮಗೆ ಟ್ರೈನಿಂಗ್ ಪೋಸ್ಟ್ ಅವ್ರು ಆಫರ್ ಮಾಡಿದ್ದಾರೆ. ಸೊ ಅಂದರೆ 1 ವರ್ಷದ ಮೇಲೆ 3 ತಿಂಗಳು ಮೋಸ್ಟ್ಲಿ. ಸೊ ಇದಕ್ಕೆ ಸ್ಟೈಫಂಡ್ ಅವ್ರು ಕೊಡ್ತಿದ್ದಾರೆ 22,000. ನೆನ್ಪಿಟ್ಕೊಳ್ಳಿ, ಟ್ರೇನಿ ಇನ್ ದ ಸೆನ್ಸ್ ಆ್ಯಸ್ ಅ ಟ್ರೇನಿಯಾಗಿ ಅವ್ರು ನಿಮಗೆ ಕೊಡ್ತಿರೋ ಸ್ಟೈಫಂಡ್ ಅಮೌಂಟು 22,000. ಸೊ ಇದಲ್ಲದೆ ಮತ್ತೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದ್ರೆ ನನ್ನ ವೆಬ್ಸೈಟ್ ಕೂಡ ಎಕ್ಸಾಮ್ ಹಬ್ ಇಂಡಿಯಾ ಚೆಕ್ಔಟ್ ಮಾಡ್ಬೋದು. ಅದರ್ವೈಸ್ ಯೂಟ್ಯೂಬ್ ನನ್ನ ಚಾನಲ್ ಇದೆ ಅಲ್ವಾ, ಇದರಲ್ಲಿ ಕಮೆಂಟ್ ಮಾಡಿದ್ರೆ ನಿಮ್ಗೆ ಏನೇನು ಬೇಕು, ಯಾವ ರೀತಿ ಇನ್ಫಾರ್ಮೇಷನ್ ಬೇಕು ನಾನು ಅದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ಅಪ್ಲಿಕೇಶನ್ ಪ್ರೊಸೀಜರ್ಗೆ ನಾನು ಆಲ್ರೆಡಿ ಲಿಂಕ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಅಪ್ಲಿಕೇಶನ್ ಲಿಂಕಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಓಪನ್ ಆಗುತ್ತೆ. ಏನಾದರೂ ಇಶ್ಯೂಸ್ ಇದ್ದರೆ ಅಲ್ಲಿ ಟೋಲ್ ಫ್ರೀ ನಂಬರ್ ಕೂಡ ಅವ್ರದ್ದು ಮೆನ್ಷನ್ ಮಾಡಿದ್ದೀನಿ. ಮಾರ್ನಿಂಗ್ 10 AM ಇಂದ 5 PM ನೀವು ಯಾವಾಗಲೂ ಕೂಡ ಅವ್ರ ಟೋಲ್ ಫ್ರೀ ನಂಬರಲ್ಲಿ ಕಾಲ್ ಮಾಡಿ ಏನೇನು ಇನ್ಫಾರ್ಮೇಷನ್ ಬೇಕು ಅದನ್ನೆಲ್ಲ ತಿಳ್ಕೊಬೋದು. ಸೊ ಇದ್ಬಿಟ್ಟು ಮತ್ತೆ ಬೇರೆ ಇನ್ಫಾರ್ಮೇಷನ್ ಬೇಕು, ಈ ಎಕ್ಸಾಮಿಗೆ ಬೇಕು ಅಂದರೆ ಪರ್ಟಿಕ್ಯುಲರಾಗಿ ಒಂದು ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ನೋಡಿ ನಿಮಗೆ ಈಸಿ ಮೆಥಡು ಏನು ಎಕ್ಸಾಮಿಗೆ ರಿಲೇಟೆಡ್, ಲೈಕ್ ಏನಾದರೂ ಪ್ರೀವಿಯಸ್ ಕ್ವಶನ್ಸ್ ಪೇಪರ್ ಬೇಕು, ಇಲ್ಲ ನಾನು ಪ್ರಿಪೇರ್ ಆಗಬೇಕು ಅಂತ ಡೌಟ್ಸ್ ಇದ್ದರೆ ಒಂದ್ಸರಿ ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಮೈ ವೆಬ್ಸೈಟ್ ಆ್ಯಂಡ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.